ದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೀಗೆನ್ನುತ್ತಾರೆ, ನಾನು ಬಂದಿರುವುದು ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಅಥವಾ ಪ್ರವಾದಿಗಳ ಪ್ರವಚನಗಳನ್ನಾಗಲಿ ರದ್ದು ಮಾಡಲು ಅಲ್ಲ, ಬದಲಾಗಿ ಅದನ್ನು ಪೂರೈಸಲು ಬಂದಿದ್ದೇನೆ ಎಂದು. ಪ್ರಭು ಯೇಸು ಕ್ರಿಸ್ತರು ಹಳೆಯ ಒಡಂಬಡಿಕೆಯನ್ನು ತಿರಸ್ಕರಿಸಲಿಲ್ಲ, ಬದಲಾಗಿ ಅದರ ನಿಜವಾದ ಅರ್ಥವನ್ನು ನಮಗೆ ತಿಳಿಸಿದ್ದರು. ಪ್ರಿಯರೇ, ಪ್ರಭುವಿನ ಆ ಒಂದು ಕಾಲದಲ್ಲಿ ಜನರು ದೇವರ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳಲು ಈ ಧರ್ಮಶಾಸ್ತ್ರಿಗಳು ಮತ್ತು ಫರಿಸಾಯರನ್ನು ಅವಲಂಬಿಸಿದ್ದರು. ಆದರೆ ಈ ಫರಿಸಾಯರು ಧರ್ಮಶಾಸ್ತ್ರಿಗಳು ದೇವರ ಹೃದಯದ ಅಂತರಾಳವನ್ನಲ್ಲ, ಬದಲಾಗಿ ಕೇವಲ ತಮಗೆ ಸುಲಭವಾದ ಮತ್ತು ಅನುಕೂಲಕರವಾದ ವಿಷಯಗಳನ್ನು ಮಾತ್ರ ಬೋಧಿಸುತ್ತಿದ್ದರು. ಉದಾಹರಣೆಗೆ, ಇಂದು ಪ್ರಭುವಿನ ಶುಭ ಸಂದೇಶದಲ್ಲಿ ಹೇಳ್ತಾರೆ, ಕೊಲೆ ಮಾಡಬೇಡ ಎಂದು ಅವರು ಬೋಧಿಸಿದರು ಮತ್ತು ತಾವು ಯಾರನ್ನು ಕೊಲೆ ಮಾಡದ ಕಾರಣ ತಾವು ನೀತಿವಂತರು, ತಾವು ತುಂಬಾ ಒಳ್ಳೆಯವರು ಎಂದು ಜನರ ಮುಂದೆ ತೋರಿಸಿಕೊಳ್ಳುತ್ತಿದ್ದರು. ಆದರೆ ಯೇಸು ಇದರ ಆಳವಾದ ಅರ್ಥವನ್ನು ವಿವರಿಸುತ್ತಾರೆ. ಸಿಟ್ಟು, ದ್ವೇಷ, ಅಸೂಯೆ, ನೋಯಿಸುವ ಮಾತುಗಳು ಕೂಡ ಪಾಪವೆಂದು ಅವರು ನಮಗೆ ಹೇಳುತ್ತಾರೆ. ಇದನ್ನು ಈ ಫರಿಸಾಯರು ಧರ್ಮಶಾಸ್ತ್ರಿಗಳು ಏಕೆ ಬೋಧಿಸಿರಲಿಲ್ಲ ಎಂದರೆ, ಈ ಬೋಧಕರೇ ಸ್ವತಃ ಸಿಟ್ಟಿನಿಂದ ಕೂಡಿದ್ದರು. ಅವರು ದೇವರ ಇಷ್ಟಗಳನ್ನೆಲ್ಲ ಬದಲಾಗಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬೋಧಿಸುತ್ತಿದ್ದರು. ಯೇಸು ಧರ್ಮಶಾಸ್ತ್ರವನ್ನು ಕೇವಲ ಹೊರಗಿನ ಆಚರಣೆಯಿಂದ ಹೃದಯದ ಆಳಕ್ಕೆ ಕೊಂಡೊಯ್ಯುವ ಮೂಲಕ ಅದನ್ನು ಸಿದ್ಧಿಗೆ ತರುತ್ತಾರೆ. ಪ್ರಿಯರೇ, ಪಾಪವು ಕೇವಲ ಕ್ರಿಯೆಗಳಲ್ಲಿ ಮಾತ್ರವಲ್ಲ, ನಮ್ಮ ಉದ್ದೇಶಗಳಲ್ಲಿಯೋ ನಮ್ಮ ಹೃದಯದ ಆಸೆಗಳಲ್ಲಿಯೂ ಸಹ ಇರುತ್ತದೆ. ಇಂದು ಯೇಸು ನಮ್ಮನ್ನು ಕೇವಲ ಹೊರಗಿನ ವಿಧೇಯತೆಯನ್ನು ಅಥವಾ ಆಚಾರ ವಿಚಾರಗಳನ್ನು ಮೀರಿ ನಮ್ಮ ಹೃದಯಗಳನ್ನು ಪರಿವರ್ತಿಸಿಕೊಳ್ಳಲು ಆಹ್ವಾನಿಸುತ್ತಿದ್ದಾರೆ. ಪ್ರಿಯರೇ, ಈ ಒಂದು ಆಹ್ವಾನಕ್ಕೆ ನೀವು ಸಿದ್ಧರಿದ್ದೀರಾ?